ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ. ನಾನಿವತ್ತು ಬಂದಿರೋದು ಮಂತ್ರಾಲಯಕ್ಕೆ. ಏನಂದರೆ ಸಡನ್ನಾಗಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಬಸ್ ಹತ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ದೀವಿ. ತುಂಬ ಮಳೆ ಇದ್ದಿದ್ದರಿಂದ ಮೆಟ್ರೋ ಕ್ಯಾಚ್ ಮಾಡಿ ನಾವು ಬಸ್ ಟೈಮಿಂಗ್ಸ್ ಮೆಜೆಸ್ಟಿಕಲ್ಲಿ ಬೋರ್ಡ್ ಮಾಡಬೇಕಿತ್ತು. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ. ತುಂಬ ಖುಷಿ ಆಗ್ತಿತ್ತು, ಹೊಸ ಎಕ್ಸ್ಪೀರಿಯೆನ್ಸು. ಅದಕ್ಕಿಂತ ಹೆಚ್ಚಾಗಿ ರಾಯರ್ ನೋಡ್ತೀವಿ ಅನ್ನೋ ಉತ್ಸಾಹ, ಖುಷಿ ನಮ್ಮಲ್ಲಿ ನಮಗೆ ಇತ್ತು. ತುಂಬ ಹುಡುಕಿದ ಮೇಲೆ ನಾವು ಬುಕ್ಕೇನು ಮಾಡಿರಲಿಲ್ಲ, ಅಂದರೆ ರೂಮ್ ಏನು ಬುಕ್ ಮಾಡಿರಲಿಲ್ಲ. ಸಡನ್ನಾಗಿ ಇಲ್ಲೇ ಬಂದು ನೋಡಿ ತೊಗೊಂಡಿದ್ದು. ಬಟ್ ಒಳಗಡೆ ಬಂದರೆ ತುಂಬ ಚೆನ್ನಾಗಿರೋ ರೂಮ್ ಸಿಗುತ್ತೆ ನಿಮಗೆ ರೀಸ್ನಲ್ ಪ್ರೈಸ್ಗೆ. ನಾವಿಲ್ಲಿ ಬುಕ್ ಮಾಡಿರೋವಂಥ ರೂಮ್ ಬಂದು 1200 ರೇಂಜ್ ಇದೆ. ಚೆನ್ನಾಗಿದೆ. ಆಮೇಲೆ ಈಗ ಬಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ, ಫ್ರೆಶ್ ಅಪ್ ಆಗಿ ದೇವರ ಸನ್ನಿಧಿಗೆ ಹೋಗೋಣ. ನಾವೀಗ ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ತುಂಬ ಜನ ಎಷ್ಟೇ ಅಂದ್ಕೊಂಡ್ರು, ಎಷ್ಟೇ ಪ್ರಯತ್ನ ಪಟ್ಟರು, ವರ್ಷ ಆದ್ರೂ ರಾಯರ ಮಠಕ್ಕೆ ಹೋಗೋಕ್ಕೆ ಸಾಧ್ಯನೇ ಇರಲ್ಲ. ಯಾಕಂದರೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಅಲ್ವಾ. ಅವ್ನಿಗೆ ಅಂದ್ಕೊಂಡಂಗೆ ಅವನು ಕರ್ಸ್ಕೋತಾನೆ ನಮ್ಮನ್ನು. ಹಾಗೆಯೇ ನಮಗೆ ದಿಢೀರ್ನಂಗೆ 2 ದಿನ ಹಿಂದೆನೇ ಹೋಗೋಣ ಅನಿಸ್ತು, ಪಟ್ಟಂತ ಹೊರಟ್ವಿ. ನನಗನ್ಸುತ್ತೆ ಸಡನ್ ಪ್ಲ್ಯಾನೇ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಪ್ಲ್ಯಾನ್ ಮಾಡಿ ಎಷ್ಟು ದಿನ ಆದ್ರೂ ಅದು ಸಕ್ಸಸ್ ಆಗೋದೇ ಇಲ್ಲ, ಪೆಂಡಿಂಗ್ ಆಗೇ ಉಳ್ಕೊಳ್ಳುತ್ತೆ. ಸೊ ನಿಮ್ಗೆ ಅನಿಸಿದ ತಕ್ಷಣವೇ ಹೊರಟ್ಬಿಡಿ. ಯಾಕಂದರೆ ಏನೇ ತೊಂದರೆ ಇದ್ದರೂ ಇಲ್ಲ, ಏನೇ ಅನುಕೂಲ ಆದರೂ ಅವ್ನು ಮಾಡಿಕೊಟ್ಟೇ ಕೊಡ್ತಾನೆ. ಇನ್ನೊಂದು ನಿಮ್ಮ ಹತ್ರ ಹೇಳಲೇಬೇಕು, ಏನಂದರೆ ರಾಯರ ಮುಂದೆ ನೀವು ನಿಂತ್ಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತ ನೀವೇನೇ ಕೇಳಿ, ಖಂಡಿತ ಅವ್ರು ಮಾಡಿಕೊಡಲ್ಲ. ಅಂಟಿಲ್ ಅನ್ಲೆಸ್ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ಮಾತ್ರ. ಅಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೇದು ಮಾಡಬೇಕೋ ಅವ್ನು ಮಾಡೇ ಮಾಡ್ತಾನೆ. ಅದೇ ಥರ ನನಗೆ ಆಸ್ತಿ ಅಂತಸ್ತು ಖಂಡಿತ ಕೊಡೋದಿಲ್ಲ. ಅದರಿಂದ ನಿಮಗೆ ಕೆಟ್ಟದ್ದಾಗುತ್ತೆ ಅಂದರೆ, ನಿಮಗೆಷ್ಟು ಒಳ್ಳೆಯದಾಗುತ್ತೆ, ನಿಮ್ಗೇನು ಒಳ್ಳೆಯದಾಗುತ್ತೆ ಅಂತ ನಮಗಿಂತ ಚೆನ್ನಾಗಿ ರಾಯರಿಗೆ ಗೊತ್ತಿದೆ. ಹೀಗೆ ನಾನು ರಾಯರನ್ನ 9 ದಿನ ಸಂಕಲ್ಪ ಮಾಡಿಕೊಂಡಿದ್ದೆ. ಆ 9 ದಿನದ ಕಾಣಿಕೆನ ರಾಯರ ಉಂಡಿಗೆ ಹಾಕ್ತಾಯಿದ್ದೀನಿ. ಏನಪ್ಪ ಅಂದರೆ, ನಾನು 9 ದಿನ ಸಂಕಲ್ಪ ಮುಗ್ದಿದ ತಕ್ಷಣವೇ, ಅಂದರೆ 2 ದಿನ ನಂತರ ನಾನು ಮಂತ್ರಾಲಯಕ್ಕೆ ಬಂದೆ. ಅದೇ ಒಂದು ತುಂಬ ಖುಷಿಯಾದಂಥ ವಿಷಯ. ನಾನು ಬಂದೆ ಅಂತ ಹೇಳ್ಕೊಳ್ಳೋಕ್ಕೂ ಮೊದಲು ಅವ್ರು ನನ್ನನ್ನು ಕರೆಸ್ಕೊಂಡ್ರು, ಅದಕ್ಕೆ ನಾನು ಬಂದೆ. ನಿಜ ಹೇಳಬೇಕು ಅಂದರೆ ಅವನ್ನ ನಂಬಿ ಕೆಟ್ಟಿದ್ದವ್ರು ಯಾರೂ ಇಲ್ಲ. ನಂಬಬೇಕಷ್ಟೆ, ನಿಧಾನ ಆದರೂ ನಂಬಬೇಕಷ್ಟೆ. ನಂಬಿಕೆ ಮನುಷ್ಯನಿಗೆ ತುಂಬ ಮುಖ್ಯವಾದಂಥ ವೆಪನ್, ಅಸ್ತ್ರ. ಯೂಶಲಿ ನಾನು ನನ್ನ ಹಸ್ಬೆಂಡ್ ಯಾವತ್ತೂ ಇಬ್ಬರೇ ಟ್ರಾವೆಲ್ ಮಾಡೋದಿಲ್ಲ, ಅಥವಾ ಎಲ್ಲೂ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಲ್ಲ. ಇಲ್ಲ ನಮ್ಮ ಪೇರೆಂಟ್ಸ್ ಇರ್ತಾರೆ, ಇಲ್ಲ ಅವ್ರ ಪೇರೆಂಟ್ಸ್ ಇರ್ತಾರೆ, ಇಲ್ಲ ಯಾರಾದರೂ ನಮ್ಮ ಜೊತೆ ಇರ್ತಾರೆ. ಬಟ್ ಇದು ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಟ್ರಾವೆಲ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಒಂಥರ ಚೆನ್ನಾಗಿತ್ತು. ಏನೋ ಒಂಥರ ಸಂತೋಷ, ಖುಷಿ. ರಾಯರನ್ನ ನೋಡ್ತೀವಿ ಅನ್ನೋವಂಥ ಹಂಬಲ, ಖಂಡಿತ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕಂದರೆ ರಾಯರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ರಾಯರೇ ಒಂಥರ ಶಕ್ತಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಾವು ಹೋದಾಗ ಜನ ಏನಷ್ಟು ತುಂಬ ಜನ ಆ ಥರ ಏನಿರಲಿಲ್ಲ, ಜನ ಇದ್ದರು. ದರ್ಶನ ಮುಗಿಸ್ಕೊಂಡು ವಾದೀಂದ್ರ ತೀರ್ಥರ ಬಳಿ ಹೋಗಿ ನಾವು ಮಾಡಿದಂಥ ಸೇವೆನ ಅವ್ರ ಮುಂದೆ ಹೇಳ್ತಾ ಇದ್ವಿ. ನಾವು ಏನೇ ಸೇವೆ ಮಾಡಿದ್ರು ಗುರುಗಳಿಗೆ, ಕೊನೆಯದಾಗಿ ವಾದೀಂದ್ರ ತೀರ್ಥರ ಹತ್ರ ನಾವು ಮಾಡೋವಂಥ ಸೇವೆನ ಅವ್ರ ಬಳಿ ಹೇಳಿ ಅದನ್ನು ಗುರುಗಳಿಗೆ ತಲುಪಿಸಿ ಅಂತ ಹೇಳಿ ಬರಬೇಕು ಅಂತ ಇದೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಈಚೆ ಬಂದ್ವಿ. ನನ್ನದೊಂದು ಪುಟ್ಟ ಸೇವೆ ಏನಂದರೆ, ಎಷ್ಟೇ ಬಾರಿ ಹೋಗಲಿ, ಯಾವಾಗೇ ಹೋಗಲಿ, ನನ್ನ ಕೈಲಾದಷ್ಟು ಹೆಜ್ಜೆ ನಮಸ್ಕಾರ, ಮಂಡಿ ನಮಸ್ಕಾರ ಮಾಡ್ತೀನಿ ಅಂತ ಅವ್ರ ಬಳಿ ನಾನು ಕೇಳ್ಕೊಂಡಿದ್ದೆ. ಅದು ನಾನು ನಡ್ಸ್ಕೊಳ್ತಾ ಬರ್ತಾಯಿದ್ದೀನಿ, ನಡ್ಸ್ಕೊಂಡು ಬರ್ತೀನಿ ಕೂಡ. ನಾವೇನಾದರೂ ಹರಕೆ ಹೊತ್ಕೊಂಡ್ರೆ ಅದನ್ನು ಸಂಕಲ್ಪ ಮಾಡಿಕೊಂಡು
ರಾಯರ ಬಳಿ ನಾನು ಇಂಥ ಕಾರ್ಯ ನೀನು ನೆರವೇರಿಸ್ಕೊಟ್ರೆ ನಾನು ಈ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡು ಪ್ರಾರಂಭ ಮಾಡಬೇಕು. ಬಟ್ ಏನಂದರೆ ಹೆಣ್ಮಕ್ಳು ಹೆಜ್ಜೆ ನಮಸ್ಕಾರ, ಮಂಡಿ ನಮಸ್ಕಾರ ಮಾತ್ರ ಮಾಡಬೇಕು. ಉರುಳು ಸೇವೆ ಎಲ್ಲ ರಾಯರಿಗೆ ಮಾಡಲೇಬಾರ್ದು. ನಾನಿಲ್ಲಿ ಒಂದು ಬಾರಿ ಹೆಜ್ಜೆ ನಮಸ್ಕಾರ, ಇನ್ನೊಂದು ಬಾರಿ ಮಂಡಿ ನಮಸ್ಕಾರ ಮತ್ತೆ ಪ್ರದಕ್ಷಿಣೆ ಅಷ್ಟೇ ಹಾಕ್ತೀನಿ. ಸೊ ಇದು 3 ಸುತ್ತು ನಾನು ರಾಯರ ಅಂದರೆ ಗರ್ಭಗುಡಿಗೆ 3 ಪ್ರದಕ್ಷಿಣೆ ಹಾಕ್ತೀನಿ. ಇದಾದಮೇಲೆ ನಾವು ಈಚೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ನಾವೇನು ಬೃಂದಾವನ ಮತ್ತು ರಾಯರನ್ನ ನೋಡಿರ್ತೀವಲ್ವ ಅದನ್ನು ಕಣ್ಮುಚ್ಚಿ ಅವ್ರನ್ನ ನೆನೆಸ್ಕೊಂಡು ಮುಂದನ್ನು ಪ್ರಾರಂಭ ಮಾಡಬೇಕು. ಇದಾದಮೇಲೆ ನಾವು ಊಟಕ್ಕೆ ಹೊರಟ್ವಿ. ಹೋಗುವಾಗ ಅಲ್ಲಿರುವಂಥ ಎಲ್ಲ ಪೀಠಾಧಿಪತಿಗಳ ಬೃಂದಾವನ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಊಟದ ಹಾಲ್ಗೆ ಹೊರಟ್ವಿ. ಏನಂದರೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಕ್ಯೂ ಇರಲಿ, ಎಷ್ಟೇ ಜನ ಇರಲಿ, ದಯವಿಟ್ಟು ನೀವು ಊಟಕ್ಕೆ ಹೋಗೋದನ್ನ ಸ್ಕಿಪ್ ಮಾತ್ರ ಮಾಡಬೇಡಿ. ಅಲ್ಲಿರೋವಂಥ ಸ್ವಲ್ಪ ಪ್ರಸಾದನ ತೊಗೊಂಡು ಹೋಗಲೇಬೇಕು. ಅಷ್ಟು ದೂರ ಅವ್ರನ್ನ ನೋಡೋಕ್ಕೆ ಬಂದಿರ್ತೀವಿ. ಅದಾದಮೇಲೆ ಪ್ರಸಾದ ತೊಗೊಂಡೇ ಹೋದರೆ ಅದೆಷ್ಟು ಚೆನ್ನಾಗಿರುತ್ತಲ್ವ. ಸೊ ನಾನಂತೂ ನನಗೆ ಕಾಲು ಸ್ವಲ್ಪ ಕುಂಟ್ಕೊಂಡಾದರೂ, ಯಾಕಂದರೆ ಸೇವೆ ಮಾಡಿದ್ನಲ್ಲ ಅದಕ್ಕೋಸ್ಕರನಾದರೂ ನಾನು ಪ್ರಸಾದನ ಬಿಡದೆ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ. ನಾವೇನು ಶಾಪಿಂಗ್ ಮಾಡ್ದಿರನೇ ರೂಮ್ಗೆ ಹೋದ್ವಿ. ಅದಾದಮೇಲೆ ಸಂಜೆ ಮತ್ತೆ ನದಿ ಹತ್ರ ಹೋಗೋಣ ಅಂತ ಎಲ್ಲ ಫ್ರೆಶಪ್ ಆಗಿ ಮತ್ತೆ ಬಂದ್ವಿ. ಸೊ ನದಿ ಹತ್ರ ಹೋಗ್ಬೇಕಾದ್ರೆ ಕಂಪ್ಲೀಟ್ ಸನ್ಸೆಟ್, ಸುಮಾರು 5 ಗಂಟೆ ಆಗಿತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿ ಒಬ್ಬ ಅಜ್ಜಿ ಇದ್ಕೊಂಡು ದೀಪ ಹಚ್ಚಮ್ಮ ಅಂತ ಏನೋ ಕೊಟ್ಟರು. ಸೊ ಅವ್ರ ಒತ್ತಾಯದಕ್ಕೆ ಇಲ್ಲ ನನಗೂ ಅನ್ನಿಸ್ತು ತೊಗೋಬೇಕು ಅಂತ. ವಿಡಿಯೋದಲ್ಲಿ ಕಾಣ್ತಿರೋಂಥ ದೇವರು ಬಂದು ಗಂಗಾಮಾತೆ. ಗಂಗಾಮಾತೆ ಏನಂದರೆ ನಾವು ಫಸ್ಟ್ ಎಂಟ್ರೆನ್ಸ್ ಅಂದರೆ ನದಿ ಕಡೆ ಬಂದಿದ್ದ ತಕ್ಷಣವೇ ಇಲ್ಲಿ ಈ ಸ್ಟ್ಯಾಚ್ಯೂ ಸಿಗುತ್ತೆ. ಇಲ್ಲಿ ಬಂದು ನಾವು ದೀಪ ಹಚ್ಚಿ ಆದಮೇಲೆ ನಾವು ನದಿಗೆ ದೀಪ ಹಚ್ಚಬೇಕು. ಅಂದರೆ ನದಿಯಲ್ಲಿರೋದು ತುಂಗಾಭದ್ರೆ, ತುಂಗಮ್ಮ ಅಂತ ಕರೀತಾರೆ. ಸೊ ಗಂಗಮ್ಮಂಗೆ ದೀಪ ಹಚ್ಚಿ ಆದಮೇಲೆ ತುಂಗಮ್ಮಂಗೆ ದೀಪ ಹಚ್ಚಬೇಕು ಅನ್ನೋ ಮಾತಿದೆ. ಯಾಕೆ ಅಂದರೆ ಮುಂಚೆ ಮಂತ್ರಾಲಯದಲ್ಲಿ ನೀರಿಗೆ ಬರ ಆದಾಗ ಈ ಗಂಗಾಮಾತೆ ಆಶೀರ್ವಾದ ಮಾಡಿದ್ದಕ್ಕೆ ಅಲ್ಲಿ ನೀರು ಹರಿಯುತ್ತೆ ಅನ್ನೋದೇನೋ ಮಾತಿದೆ. ಸೊ ಅದಕ್ಕೆ ಫಸ್ಟು ನಾವು ಗಂಗಾಮಾತೆಗೆ ಕೈ ಮುಗಿದು ಅಥವಾ ದೀಪ ಹಚ್ಚಿ ಆಮೇಲೆ ತುಂಗಮಾತೆಗೆ ದೀಪ ಹಚ್ಚಬೇಕು ಅನ್ನೋದು ಪದ್ಧತಿ ಇದೆ. ಸೊ ನೀವು ಯಾರಾದರೂ ನದಿ ಕಡೆ ಹೋಗ್ತೀರಾ ಅಂದರೆ ಗಂಗಾಮಾತೆಗೆ ದೀಪ ಹಚ್ಚಿ ಆದಮೇಲೆ ತುಂಗಮಾತೆಗೆ ದೀಪ ಹಚ್ಚಿ. ಆ್ಯಕ್ಚುಲಿ ನಾವು ಹೋಗಿದಾಗ ನೀರು ಅಷ್ಟು ತುಂಬ ಏನೂ ಇರಲಿಲ್ಲ. ಸೊ ಅದಕ್ಕೆ ನಮಗೆ ನದಿಗೆ ಹೋಗೋಕ್ಕೆ ಪರ್ಮಿಷನ್ ಅಂದರೆ ಯಾರು ಬೇಕನೋ ಹೋಗ್ಬೋದಿತ್ತು. ಸೊ ಅಂದರೆ ನಾನಿದು ಸೆಕೆಂಡ್ ಟೈಮ್ ಹೋಗಿದ್ದರಿಂದ ನಾನು ನದಿ ಕಡೆ ಹೋಗೇ ಇರಲಿಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದ ರೀಸನ್ ಬಂದು ದೀಪ ಹಚ್ಚಬೇಕು ಅಂತ ಹೋದ್ವಿ. ಬಟ್ ನಾನು ನಿಮ್ಗೆ ಹೇಳೋದೇನೆಂದರೆ ಸಂಜೆನೇ ಪ್ರಿಫರ್ ಮಾಡಿ. ಯಾಕಂದರೆ ತುಂಬ ಸೈಲೆಂಟಾಗಿ ಗಾಳಿ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸಲ್ಲಿ ಪುಟ್ಟದೊಂದು ಕನಸಿಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದು ಆಸೆ ಇಟ್ಕೊಂಡು ದೀಪ ಹಚ್ಚಿ ದೀಪನ ಮುಂದಕ್ಕೆ ಬಿಟ್ವಿ. ಆ ತುಂಗಮಾತೆ ನಾವು ನಂಬಿರುವಂಥ ರಾಯರು ಸದಾ ನಮ್ಮ ಜೊತೆ ಇರಲಿ, ನಮ್ಮ ಜೀವನ ಬೆಳಕೇ ತುಂಬಿರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಕೆಲವೊಬ್ಬರು ಅಲ್ಲಿ ಬಂದು ಅಂದರೆ ನದಿ ಹತ್ರ ಬಂದು ಸ್ನಾನ ಮಾಡಿಕೊಂಡು ದರ್ಶನಕ್ಕೆಲ್ಲ ಹೋಗ್ತಾಯಿದ್ರು. ಸೊ ಅಂದರೆ ನಾವೆಲ್ಲ ರೂಮ್ಗಳು ಮಾಡ್ಕೊಂಡು ಹೋಗ್ತೀವಿ, ಅಂದರೆ ಫ್ರೆಶಪ್ ಆಗಿ ಹೋಗ್ತೀವಿ. ಬಟ್ ಕೆಲವರೆಲ್ಲ ನದಿಗೆ ಬಂದು ಸ್ನಾನ ಮಾಡಿ ದರ್ಶನಕ್ಕೆ ಹೋಗೋದಿದೆ. ಆ ದೀಪ ತುಂಬ ದೂರ ತೇಲ್ಕೊಂಡೋಯ್ತು. ತುಂಬ ಖುಷಿಯಾಯಿತು. ದೇವರು ಏನೋ ಪಾಸಿಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಒಂದು ಸೈನ್ ಕೊಟ್ಟಿದ್ದಾನೆ ಅಂತ ಫೀಲ್ ಆಯಿತು. ನಮ್ಮ ಟ್ರೈನ್ ಇದ್ದಿದ್ದು 9:30, ಅದಕ್ಕೆ ನಾವು ಬಂದಿದ್ದು ನದಿ ಹತ್ರ. ಸೊ ಈಗ ನಾವು ನದಿಯಲ್ಲಿ ದೀಪ ಹಚ್ಚಕ್ಕೆ ಬಂದಿದ್ದೀವಿ. ಇದರಲ್ಲಿ ಮೀನುಗಳು ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಕಾಲು ಕೆಳಗಡೆ ಬಿಟ್ಟರೆ ಸಾಕು ನಮ್ಮನ್ನು ಕಚ್ಚಕ್ಕೆ ಪ್ರಯತ್ನ ಪಡ್ತಿದೆ. ಕಾಣ್ತಿರ್ಬೋದು ಮೀನುಗಳು ಎಷ್ಟು ಚೆನ್ನಾಗಿ ಓಡಾಡ್ತಿದೆ ಅಂತ.
ಸನ್ಸೆಟ್ ಟೈಮಲ್ಲಿ ನದಿ ಹತ್ರ. ವಾವ್. ಅಲ್ಲಿ ಹೋದಾಗ ನಮ್ಮ ಹತ್ರ ಇರೋವಂಥ ನೋವು ದುಃಖ ಎಲ್ಲ ಆ ನದಿಯಲ್ಲಿ ಹರ್ಕೊಂಡು ಹೋಗಿದೆ. ಜಸ್ಟ್ ಏನಿದ್ರು ಖುಷಿ ನೆಮ್ಮದಿ ಮಾತ್ರ ತಲೆಯಲ್ಲಿದೆ ಅನಿಸ್ತಿದೆ. ನದಿಯಿಂದ ಹಿಂತಿರುಗಿದಾಗ ದೇವಸ್ಥಾನ ಫುಲ್ಲು ಲೈಟಪ್ ಆಗಿತ್ತು. ಸೊ ಸಂಜೆ 6:30 ಆ ಥರ ಎಲ್ಲ ಆಗಿತ್ತು. ಸೊ ಅದಕ್ಕೆ ಎಲ್ಲ ಫುಲ್ಲು ಲೈಟ್ ಹಾಕ್ಬಿಟ್ಟಿದ್ರು. ಸೊ ನಿಜವಾಗ್ಲೂ ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಕಂಪ್ಲೀಟಾಗಿ ಎಲ್ಲ ಕಡೆ ಲೈಟ್ ಆನ್ ಮಾಡಿರ್ತಾರೆ. ನೈಟ್ ವ್ಯೂ ಮಾತ್ರ ಸೂಪರಾಗಿದೆ. ಜನನೂ ಅಷ್ಟೇ, ಎಷ್ಟು ಜನ ಅಂದರೆ ಅಷ್ಟು ಜನ ನೈಟ್ ಹೊತ್ತು. ನಿಜ ಸಖತ್ತಾಗಿತ್ತು. ನಾನು ಇನ್ನೊಂದು ಸಲ ಹೋದಾಗ ನನಗೊಂದು ಪುಟ್ಟ ಆಸೆ ಇದೆ. ಏನಂದರೆ ಆ ರಾಯರ ದೇವಸ್ಥಾನ ಅಂಗಳದಲ್ಲಿ ಮಲ್ಕೋಬೇಕು ಅಂತ ತುಂಬ ಆಸೆ ಇದೆ. ಅದೊಂದು ಈಡೇರಿಸ್ಬೇಕು ನಾನು. ಈಡೇರಿಸ್ತಾನೆ ಭಗವಂತ. ಅದೇ ನನ್ನ ರಾಯರು. ಇದೆಲ್ಲ ಮುಗಿದ್ಮೇಲೆ ಸೀದಾ ರೂಮಿಗೆ ಹೋಗಿ ಎಲ್ಲ ನಮ್ಮ ಬ್ಯಾಗ್ಸ್ ಏನಿತ್ತು ಎಲ್ಲ ಪ್ಯಾಕ್ ಮಾಡಿ ನಮ್ಮ ಬಸ್ ಟೈಮಿಂಗ್ಸ್ ಬಂದಾಗ ಬೆಂಗಳೂರು ಕಡೆ ನೋಡಿ ಅಂತ ಹೊರಟ್ವಿ ನಾವು. ಮತ್ತೆ ಬೇಗ ಹೋಗ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.